ನಮ್ಮವರು 8:30 ಮುಂಜಾನೆ ಎದ್ದ ಕೂಡಲೇ ಅವ್ರ ಕಣ್ಣಿಗೆ ಬಿದ್ದಿದ್ದು ಆಕಾಶ ಬುಡ್ಡಿ ಮತ್ತು ಹಚ್ಚ ಹಸಿರು ಗಿಡಗಳು ರೀ. ಹಂಗೆ ಅವ್ರು ರಾತ್ರಿ ಪ್ರೋಟೀನ್ ಪೌಡರ್ ಮತ್ತು ಓಟ್ಸ್ ನೆನೆಸಿಟ್ಟಿದ್ರು ನಾಷ್ಟಾಕ್ಕಂತ. ನಮ್ಮವ್ರು ಸ್ವಲ್ಪ ಪ್ರೋಟೀನ್ ಮತ್ತು ಕ್ಯಾಲರೀಸ್ ಲೆಕ್ಕ ಮಾಡಿ ನಾಷ್ಟ ಮಾಡೋರು. ಹಂಗೆ ನಾವು ಅವ್ರ ಜೊತೆ ಅವಲಕ್ಕಿ ಮತ್ತು ಚುರುಮುರಿ ತಿಂದೀವಿ ರೀ. ಮನೆಯೊಳಗೆ ಸ್ವಲ್ಪ ಫ್ಯೂಸ್ ಕೆಟ್ಟು ಹೋಗಿತ್ತು, ಅದನ್ನು ಅವರ ರಿಪೇರಿ ಮಾಡತ್ತಿದ್ದೆ ರೀ. ತಂತಿ ಸುತ್ತಿ ಅದನ್ನು ಫಿಕ್ಸ್ ಮಾಡಿ ಚೆಕ್ ಮಾಡತ್ತಿದ್ದೆ ರೀ. ನೋಡೋಟಿಗೆ ಲೈಟ್ ಆನ್ ಆಗಿಬಿಡ್ತು. ಹಂಗೂ ಹಿಂಗೂ ಅವ್ರ ಕಡೆಯಿಂದ ಫ್ಯೂಸ್ ರಿಪೇರಿ ಆಗಿಬಿಡ್ತು ರೀ. ಹಂಗೆ ನಾವು ನೋಡೋಟಿಗೆ ಹುಬ್ಳಿ ಸೈಡ್ ಹೊಂಟಿದ್ದೀವಿ ರೀ. ಯಾಕಂತಂದ್ರೆ ಪಿಕೋ ಮಷಿನ್ ಸ್ವಲ್ಪ ರಿಪೇರಿಗೆ ಬಂದಿತ್ತು ರೀ. ರಿಪೇರಿ ಶಾಪಿಗೆ ಹೋಗಿ ಅವರು ಕಡೆ ಕೊಟ್ಟಿವ್ರಿ. ಅವರು ಒಂದು ತಾಸೊಳಗೆ ಮಾಡಿಕೊಡ್ತಾರಂತ ನಾವು ಅಂದ್ಕೊಂಡಿವ್ರಿ. ಆದ್ರೆ ಅವ್ರು 2 ದಿವಸ ಬಿಟ್ಟು ಬರ್ರಿ, ಅದು ನಾವು ಫೋನ್ ಮಾಡಿದ್ಮೇಲೆ ಬರ್ರಿ ಅಂತ ಹೇಳಿ ಕಳಿಸ್ಬಿಟ್ಟಿರಿ. ನಾವು ಹಂಗೆ ಹುಬ್ಳಿ ಕಡೆ ಹೋಗ್ತಾ ಅಲ್ಲಿ ಏನೋ ಸ್ವಲ್ಪ ತಿನ್ಬೇಕು ಅನ್ನಿಸ್ತ್ರಿ. ಅದ ಗೋಬಿ ರೈಸ್ ಆರ್ಡ್ರ್ ಮಾಡಿದ್ವಿ ಮತ್ತು ಗೋಬಿ ರೈಸ್ ತಿಂದ ಹುಬ್ಳಿ ಸ್ವಲ್ಪ ಸುತ್ತಾಕೆ ಹೋಗೋಣ ಅಂದ್ಕೊಂಡು ಹಂಗೆ ಬೈಕ್ ಮೇಲೆ ಹೊಂಟಿದ್ದೀವಿ ರೀ. ಹೋಗೋಡಿಗೆ ನಮ್ಮ ಕನೆ ಕಾಣಿಸ್ತ್ರಿ. ಕರ್ನಾಟಕ ರಾಜ್ಯೋತ್ಸವ ಸಲುವಾಗಿ ರೋಡ್ ತುಂಬ ತಯಾರಿ ನಡೆಸಿದ್ದೀವಿ ರೀ. ಅದನ್ನು ನೋಡಿ ಮನಸ್ಸಿಗಂತೂ ಭಾಳ ಖುಷಿ ಆತ್ರಿ. ಮತ್ತು ಇನ್ನೇನೈತಿ ಅಂತ ಅಂದ್ಕೊಂಡು ಮನೆ ದಾರಿ ಹಿಡಿದೀವಿ ರೀ. ಮನೆಗೆ ಹೋಗ್ತಾ ಸಿದ್ಧಾರೂಢ ಮಠದ ಹಾದಿ ಹಿಡ್ಕೊಂಡು ನಮ್ಮ ಊರ ದಾರಿ ನಾವು ಹಿಡ್ಕೊಂಡ್ಬಿಟ್ಟಿವಿ ರೀ. ಇದನ್ನು ನೋಡಿ ನಮ್ಮ ಊರಿಗೆ ಹೋಗೋ ದಾರಿ. ಮನೆಗೆ ಹೋದ್ಮೇಲೆ ಬಂದು ಕೂಡಲೇ ನಮಗೆ ಸ್ವಲ್ಪ ಚಹಾ ಬೇಕಾತ್ರಿ. ಮಸ್ತ್ ಪಕ್ಕಿ ಚಹಾ ಮಾಡ್ಕೊಂಡು ಕುಡಿದು ನಮ್ಮವರು ಬ್ಯಾಕ್ ಟು ರುಟೀನ್ ಅನ್ನೋ ಥರ ಲ್ಯಾಪ್ಟಾಪ್ ಹಿಡ್ಕೊಂಡು ವರ್ಕಿಗೆ ಕೂತ್ರಿ. ವರ್ಕಿಗೇನೋ ಕೂತರಿ, ಆದರೆ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು ರೀ. ಅದಕ್ಕಂತ ಮಡಿಗೆ ಮೇಲೆ ಹೋಗ್ಬಿಟ್ಟರಿ. ಹೋಗೋಣ ಅವ್ರಿಗೆ ಕಾಣಿಸಿದ್ರಿ ಚಂದಮಾಮ. ಚಂದಮಾಮನೊಂದು ಫೋಟೋ ಕ್ಲಿಕ್ ಮಾಡಿ ಇವತ್ತಿನ ಲಾಗ್ ಮುಗಿಸತ್ತಾರ ರೀ. ಥ್ಯಾಂಕ್ ಯು ರೀ.